ಅಶ್ವಿನಿ ಫೋನ್ ಮಾಡಿದ್ದೆ ಕೇಳ್ಬೇಕಿತ್ತು ಅನ್ನೋದು ಮರೆತಿ. ಶಾಲಿನಿ ಅಕ್ಕ ಅದೇ ಹೇಳಿದ್ರ ಅವತ್ತು ಬತ್ತೀರ ಕೇಳಕ್ಕೆ ಫೋನ್ ಮಾಡಿದ್ರು. ನಾನು ಮತ್ತೆ ಇಲ್ಲೆಲ್ಲ ಕೆಲಸ ಇತ್ತು, ಮತ್ತು ಕೆಲಸದವರೆಲ್ಲ ಇರ್ತಾರ, ಹಂಗಾಗಿ ಬರೋಕ್ಕಾಗಲ್ಲ ಮರ್ರ, ನೀವು ಬೊಬ್ಬೆ ಬನ್ನಿ ಅಂತ ಅಂದಿದ್ದೆ. ಅದೇ ಹೋಗ್ಬತ್ತೀವಿ ಮರ್ರ ಅಂತ ಅಂದಿದ್ರು. ಆಮೇಲೆ ನನಗೂ ಪುರ್ಸೊತ್ತಾಗ್ಲಕ್ಕನೇ ಅವ್ರಿಗೆ ಫೋನ್ ಮಾಡೋಕ್ಕೆ ಹೋಗಿ ಬಂದಿದ್ರಾ ಅಶ್ವಿನಿ ಮಾತಾಡ್ತಾ? ಬಂದ್ವಿ, ಮಾತಾಡ್ತು. ಅದು ಅದೇ ಅದ್ರ ಗಂಡನ ಹತ್ರ ಮಾತಾಡೋದಂತೆ. ನಾನು ಈಗ ನಿಮಗೆ ನಾನು ಬೇಕು ಅನ್ನೋದಾದ್ರೆ ಬೇರೆ ಮನೆ ಮಾಡಿ, ಇಲ್ಲ ಅಂದರೆ ಅದೇ ಮನೇಲಿ ಇರಿ, ನಾ ಬರಲ್ಲ ಆ ಮನೆಗೆ ಹೊತ್ತು, ನಾ ಖಂಡಿತವಾಗ್ಲೂ ಸದ್ಯಕ್ಕಂತೂ ಬರಲ್ಲ ಅಂದದಂತೆ. ಅವನೇನೋ ಈಗ ಮತ್ತೆ ಹೇಳೋಣಂತೆ, ಇಲ್ಲ ನಾವು ಆ ಮನೆಗೆ ಹೋಗೋಣ, ನಾನು ಬೇಕಾದ್ರೆ ಅಮ್ಮನ ನೋಡ್ಕೊಂಡು ಓಡಾಡ್ತೀನಿ, ಆದರೆ ಇನ್ನೊಂದು ಮನೆ ಮಾಡ್ತೀನಿ ಅಂತ ಏನೋ ಹೇಳೋಣಂತಪ್ಪ. ಈಗ ನೋಡಿದ್ರೆ ಪದ್ಮಕ್ಕಗೆ ಚಂದ್ರಣ್ಣಗೆ ಯಾಕೋ ಒಂಥರ ಮನ್ಸಾಗ್ಯದ, ಬ್ಯಾಡ ಅತ್ಲ ಕಳ್ಸೋದು, ಇವ್ನು ಹೆಂಗೆ ನಮ್ಮ ಕಳ್ಸೋದು ನಮ್ಮ ಮನೆ ಹುಡುಗಿನ ಅನ್ನಂಗೆ ಆಗ್ಯದ ಅಂತ ಅಂತಿದ್ರು. ಚಂದ್ರಣ್ಣ ಅದೇ ಹೇಳೋದು, ಗಳಿಗೆ ಒಂದೊಂದು ಮಾತಾಡ್ತಾರೆ, ಹೆಂಗೆ ನಮ್ಮ ಕಳಿಸ್ಲಿ ನಾನು, ಬೇರೆ ದೂರ, ರಾತ್ರಿ ಎಲ್ಲ ಫೋನ್ ಮಾಡ್ಕೊಂಡು ಬನ್ನಿ ಅಂದ್ರೆ ಬರೋಕ್ಕೂ ಆಗಲ್ಲ, ಹತ್ರ ಮುಟ್ಟಾದ್ರೆ ಅದೊಂಥರ ಹಾಗೆ ಹಿಂಗೆ. ಅವಾಗ ಎಲ್ಲರೂ ಹೇಳಿದ್ರು ನೋಡ್ಕೊಡಿ ಅಂತ. ನಾನು ದುಡ್ಡದೇ ಕೆಲಸ ಅದೇ ಚೆನ್ನಾಗದರ ಮನೆ ಕಡೆ ಅಂತ ಮಾಡಿದ್ದು, ನೋಡಿದ್ರೆ ಹಿಂಗೆಲ್ಲ ಆಯ್ತು. ಸುಮ್ಮನೆ ಇಟ್ಕೊಂಡು ಈಗ ಎಲ್ಲರೂ ಮದುವೆಗೆ ಹುಡುಕಿದ್ರು ಮಲ್ನಾಡು ಬದಿ ಹುಡುಗರನ್ನೇ ಕೊಡ್ಬೋದಿತ್ತು, ಹಾಗೆ ಹಿಂಗೆ ಅಂತ ಬೇಜಾರು ಮಾಡಿದ್ರು. ಎಂತ ಮಾಡೋಕ್ಕಾಗ್ತದೆ? ಅದೇ ಶಾಲಿನಿ ಅಕ್ಕ ಅಂದರೆ ಎಲ್ಲ ಹಣೆ ಬರ, ಅದು ಒಬ್ರು ಮಾಲೆ ಯಾರು ಬೇರೆಯವ್ರು ಹಾಕೋಕ್ಕಾಗಲ್ಲ, ಹಣೆಗೆ ಹತ್ತಂಗೆ ಆಗ್ತದೆ, ತಲೆ ಕೆಡ್ಸ್ಕೊಬೇಡಿ ಅಂತ ಅಂದ್ರೆ. ಅವನೇ ಅವಾಗ ಎಲ್ಲರೂ ಹೇಳಿದ್ರು ಊರು ಮನೆಯಲ್ಲಿ, ಅಷ್ಟು ದೂರ ಒಬ್ಳೆ ಮಗಳು ಎಂತ ಕೊಡ್ತೀರಾ, ನಾಳೆ ನಿಮ್ಮ ಕೈಕಾಲು ಸೋತ್ ಕಾಲಕ್ಕಾದ್ರೂ ಅದಕ್ಕೂ ಬರೋಕ್ಕೆ ಗೋಳಾಗ್ತದೆ, ಇಲ್ಲೇ ಎಲ್ಲರೂ ಕೊಡಿ ಅಂದರೆ ಅವ್ರು ಇಲ್ಲ, ಹಂಗೆ ಹಿಂಗೆ ಫ್ಯಾಮಿಲಿ ಸ್ಟ್ಯಾಂಡರ್ಡು, ಕೆಲಸ ಆಸ್ತಿ ಮನೆ ಅನ್ಕೊಂಡು ಕೊಟ್ಟರು. ಅಲ್ಲ ಎಲ್ಲ ಗಾನಾಗಿದ್ದಿದ್ರೆ ಯಾರು ಈಗ ಹೇಳಕ್ಕೆ ಬರ್ತಿರ್ಲ. ನೋಡು ಚಂದ್ರಣ್ಣ ಎಷ್ಟು ಗಾನ ಕೊಟ್ಟಾರೆ ಅಂತಿದ್ರ, ಎಂತ ಮಾಡೋದು. ಅದೇ ಹಾಗೆ ಮಾಡಿದ್ರೆ ಒಳ್ಳೇದು ಮತ್ತದು. ಮತ್ತು ಈಗ ಅಲ್ಲಿ ಹೋಗಿ ಆ ಹೆಂಗಸಿನ ಕೈಲಿ, ಹೆಂಗಸಿನಕ್ಕಿಂತ ನಾದ್ನಿತ್ ಕಣೆ ಕುಚ್ಚಲ ಜಾಸ್ತಿ. ಅದೇ ಮದುವೆ ಆದ್ಮೇಲೆ ಅವ್ರು ಗಾನಾಗತ್ತದೆ ಅಂದರೆ ಮದುವೆ ಆದ್ಮೇಲೂ ಅದ್ರದ್ದೇನು ಬಿಂಗ್ರಾಟ ಬಿಡ್ಲಂತಲ್ಲ. ನಮ್ಮ ಬೆಳ್ಳಿ ಬೆಳ್ಳಿ ಹತ್ರ ಏನೋ ಅಶ್ವಿನಿ ಅವತ್ತು ಹೇಳ್ತಿತ್ತಂತೆ, ಮದುವೆ ಆದ್ಮೇಲೆ ಬಿಡಕ್ಕೆ ಅಲ್ಲೇ ಕಣ್ರಿ, ಹಿಂದ್ಗಡೆ ಬೀದಿಲೇ ಏನೋ ಅದ್ರ ಮನೆ ಅಂತೆ, ಅದ್ರದ್ದು ಲವ್ ಮ್ಯಾರೇಜ್ ಅಲ್ಲ, ಅಲ್ಲೇ ಯಾವನ್ನೂ ನೋಡ್ಕೊಂಡು ಮದುವೆ ಆಗಿದೆ ಅದು, ಹಾಗಾಗಿ ಅದು ಹಂಗೆ ಉರಿಯೋದು, ಇನ್ನೇನಲ್ಲ. ವಿಶಾಲಕ್ಕ ಇಲ್ಲಿ ಕಾಣಲ್ಲಲ್ಲ, ನಾನು ಕೇಳ್ಬೇಕು ನಿಮ್ಮ ಹತ್ರ ಅನ್ಕೊಂಡಿದ್ದೆ, ಜ್ಞಾನನೇ ಮರ್ತೋಗಿತ್ತು. ಮನೇನು ಬೀಗ ಹಾಕ್ದಂಗದೆ, ಎಂಟ್ರ ಮನೆಗೆಲ್ಲ ಹೋಗಲ್ಲ ಅಲ್ಲ ಅವರ. ಅದು ಹುಡುಗರನ್ನ ಕರ್ಕೊಂಡು ಇದಕ್ಕೆ ಹೋಗ್ಯದ ಕಣೆ, ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ತೀವಿ ಅಂತ ಹೋಗ್ಯಾರ. ಆಮೇಲೆ ಆ ಹುಡುಗರಿಗೆ ಅಂಥದ್ದು ಆಟ ಎಲ್ಲ ಆಡ್ಬೇಕಂತೆ, ಅದೆಂತೆಲ್ಲ ನೋಡ್ಬೇಕಂತೆ, ಅದು ಶಾಲೆಯಿಂದ ಪ್ರವಾಸ ಕರ್ಕೋತಾರಲ್ಲ, ಅವಾಗಿದ್ದು ಪಾಪ ದುಡ್ಡು ಏನೋ ಕಮ್ಮಿ ಆಗಿತ್ತ, ಏನೋ ಕಳಿಸಿರಲ್ಲ ಹುಡುಗರನ್ನ. ಮೊನ್ನೆ ಅಡಿಕೆ ಎಲ್ಲ ಗನಾಗಾಗಿದೆ, ಕೊಟ್ಟರೆ ಏನೋ ಒಂದು ಸ್ವಲ್ಪ ಅಡಿಕೆ ದುಡ್ಡೆಲ್ಲ ಸಿಕ್ತಾ, ಹಾಗೆ ಹುಡುಗರನ್ನ ಕರ್ಕೊಂಡು ಎಲ್ಲ ಹೋಗಿದೆ. ಅವತ್ತು ಪ್ರವಾಸಕ್ಕೆ ಹೋದಾಗ ಹೋಗಿರಲ್ಲ ಹುಡುಗರು, ಹಾಗಾಗಿ ಅಮ್ಮ ಕರ್ಕೋಗುವಂಥ ಗೋಲ್ಡ್ ಬಡ್ತೆ ಅದಾವ ಕಣ್ರಿ ಲಕ್ಷ್ಮಕ್ಕ, ಬರ್ಬೇಕು ಅಂತ ಹೋಬ ಮರೇತಿ ಅಂದೆ. ಹಂಗಾಗಿ ಹುಡುಗರನ್ನ ಕರ್ಕೊಂಡು ಎಲ್ಲ ಹೋಗಿ ದೇವಸ್ಥಾನಕ್ಕೆಲ್ಲ ಹೋಗಿರ್ಬೇಕು. ಹೌದಾ? ಹಂಗಾರ ಅಡ್ಡಿ ಇಲ್ಲ. ಇವರು ನಿಮ್ಮ ಸರ್ಸಕ್ಕನ ಮಕ್ಕಳು ರಜಕ್ಕೆ ಬರ್ತೀನಿ ಅಂತ ಅಂತಿದ್ರಲ್ಲ, ಬರ್ಲಲ್ಲ, ಅದೇನದ? ಕ್ರಿಸ್ಮಸ್ ರಜೆ ಮುಗಿತೇನೆ ಈಗ ಅವಕ್ಕೆ? ಹೂನೆ, ಕ್ರಿಸ್ಮಸ್ ರಜೆ ಮುಗಿದು ಶಾಲೆನೂ ಶುರು ಆಯ್ತು. ಅದು ಹೊಸ ವರ್ಷಕ್ಕೆ 1-2 ದಿನ ರಜೆ ಕೊಟ್ಟಿರ್ತಾರೆ, ಆಮೇಲೆ ಮೊನ್ನೆ ಸೋಮವಾರದಿಂದ ಏನೋ ಶುರು ಆಗ್ಯದಂತ ಗೊತ್ತಾದಾವೆ. ಫೋನ್ ಮಾಡಿತ್ತದು. ನೀನು ಹೇಳಕ್ಕೆ ನಿನ್ನ ವಾಸಣ್ಣ ಏನು ಕಣ್ಣಿಗೆ ಕಾಣಂಗೆ ಅದಾರ ಅನ್ಕೊಂಡಿಯಾ? ನಾನು ಬಳಗ ಅಂದರೆ ಸಸಾರ ಕಣೆ ಅವರಿಗೆ. ನಿನ್ನ ಹತ್ರ ಆಗಿದ್ದು ಕೇಳದ್ದ, ನೀನಂತಾರ ನನ್ನ ತಂಗಿ ಹಂಗಿನ್ ಯಾರ ಹತ್ರ ಹೇಳಲಿ? ಸಸಾರ ಮಾಡೋದು ಕಣೆ, ಬೇಜಾರಾಗೋದು ನೋಡು. ಪಾಪ ಅವು ಏನೋ ಆಸೆಯಲ್ಲಿ ದೊಡ್ಡಮ್ಮನ ಮನೆಗೆ ಬರಬೇಕು ಅಂತ ಆಸೆಯಲ್ಲಿ ಕೇಳಿದ್ವಂತೆ. ಪಾಪ ಇದು ಫೋನ್ ಮಾಡಿ ಹೇಳ್ತು, ಅಕ್ಕ ಕಳಿಸ್ಲನೆ ಅಂತ. ಈ ಗಂಡಸು ನೋಡು ಗಂಟ್ಲು ಯಾಕೋ ತುರ್ಸ್ತದ ಮರೈತಿ.
ಈ ಗಂಡಸು ನೋಡು ಏನು ಕೂಗಾಡ್ತು ಮಾಡ್ತು, ಗಾಟ್ಗೆ ಕಾಯಿಲ್ ತಕೊಂಡಿರ್ತೀವಿ, ಅವು ಬಂದ್ಕೊಂಡು ಇಲ್ಲಿ ಖಾಲಿ ಕೈ ಸಿಕ್ತಿರ್ತವೆ, ಹಂಗೆ ಅರ್ಥ ಮಾಡ್ತವೆ, ಹಿಂಗೆ ಮಾಡ್ತವೆ, ಹಾಗೆ ಹಿಂಗೆ ಅಂತ ಕೈಯ 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 ಅನ್ನಕ್ಕೆ ಶುರು ಮಾಡಿದ್ರು ಕಣೆ. ಅಲ್ಲ ಅವಕ್ಕೆ ಎಂಥ ಮಾತು, ಎಂತ ಬೇಕು ಹೇಳ, ಅವು ಪಾಡಿಗೆ ಅವು ಆಟ ಆಡ್ಕೊಂಡಿರ್ತವೆ. ತಿನ್ನೋದು ಉಣ್ಣೋದು ಅಷ್ಟೇ, ಎಲ್ಲ ಕಮ್ಮಿ ಅಲ್ಲನೇ, ಎರಡು ಕೊಡ್ತಿದ್ರೆ ಹೆಚ್ಚವು. ನಾನಂದೆ ಅವಕ್ಕಂತ ಏನೂ ಮಾಡೋದು ಬೇಡ ಮರ, ಅವು ಪಾಡಿಗೆ ಅವು ಆಡ್ಕೊಂಡಿರ್ತವೆ. ಪಾಪ ಪ್ಯಾಟೆಲೇ ಇರೋವಲ್ಲ, ಎಲ್ಲ ಏನೋ ಖುಷಿ ಅವಕ್ಕೆ, ದಡಮ್ಮನ ಮನೆಗೆ ಬರ್ತೀನಿ ಅಂತ ಬರ್ತಾರೆ, ಎಂತಕ್ಕೆ ಹಿಂಗೆ ಮಾಡ್ತೀರಾ ಅಂದೆ. ಇಲ್ಲ ಹಾಗೆ ಹಿಂಗೆ, ಇಲ್ಲ ಅಡಿಕೆ ಕೊಯ್ಲಿರ್ತದೆ, ಇಲ್ಲೆಲ್ಲ ಕೆಲಸದವ್ರು ಇರ್ತಾರೆ, ನೀನು ಇಲ್ಲಿ ಕೆಲಸ ಮಾಡ್ತೀಯಾ, ಹುಡುಗರನ್ನ ಬಡಿವಾರ ಮಾಡ್ತಿರ್ತೀಯ, ಹಾಗೆ ಹಿಂಗೆ ಅಂತ ಏನು ಒಂದು ಬಿಡ್ಲ. ನಾನು ಮತ್ತೆ 2 ದಿನ ಅದಕ್ಕೆ ಫೋನೇ ಮಾಡಿರಲಿಲ್ಲ, ಅದಕ್ಕೆ ಏನು ಅನಿಸ್ತೇನೋ. ಆಮೇಲೆ ಅದೇ ಫೋನ್ ಮಾಡಿ, ಅಕ್ಕ ಕಳ್ಸಲ್ಲ ಕಣೆ, ಈಗ ಥಂಡಿ ಎಲ್ಲ ಅಲ್ಲೆಲ್ಲ ಹುಡುಗರಿಗೆ ಶೀತ ಜಾಸ್ತಿ ಆಗ್ತದೆ, ಕಳ್ಸಲ್ಲ ಅಂತ. ನಂಗೆ ಗೊತ್ತಾದ ಸುಳ್ಳು ಹೇಳ್ತಾ ಇದೆ, ಅದಕ್ಕೆ ಗೊತ್ತಾಗ್ಯದ, ಅದು ಗೊತ್ತಲ್ಲ ಅದ್ರ ಭಾವನ ಸ್ವಭಾವ ಅಂತ. ಅದೇ ಅನ್ಕೊಂಡು ಸುಮ್ಮನೆ ಅದೇ ನಾನು ಮತ್ತೆ ಅಂತ ಹೇಳಕ್ಕೆ ಹೋಗ್ಲ. ಸರಿ ಮರೇತಿ ಅಂದೆ. ಬೇಜಾರಾಗೋತ್ತು. ನೀ ಹೇಳ್ತೀಯಾ, ಹೇಳಬಾರ್ದ? ನಾನು ಹಂಗೆ ಯಾವತ್ತೂ ಭೇದ ಮಾಡಲ್ಲ, ನಂದೊಂಥರ ಅವ್ರದ್ದೊಂಥರ ಅಂತ ಯಾವತ್ತೂ ಭೇದ ಮಾಡಲ್ಲ. ಹಂಗೆ ಮಾಡಿದರೆ ವರುಣ ಇವತ್ತಿಗೂ ಮಾವಿಗೆ ಅಷ್ಟು ವಿಶ್ವಾಸದಲ್ಲಿ ಮಾತಾಡ್ಸ್ತಾನೆ ಇಲ್ಲ, ಅತ್ತೆ ಅಂತ ಅಷ್ಟು ವಿಶ್ವಾಸದಲ್ಲಿ ಬಂದು ಮಾತಾಡಿಸ್ತಾನೆ. ಬೇರೆ ಯಾರು ಬೇಡ. ಅದಕ್ಕೆ ಅಮ್ಮ ನಮ್ಮನೇಲಿ ಇವ್ರಿಗೆ ಫೋನ್ ಮಾಡಲ್ಲ ಕಣೆ, ನಂಗೆ 2 ದಿನಕ್ಕೊಂದ್ಸಲ ಫೋನ್ ಮಾಡದೇ ಇರಲ್ಲ. ಅದಕ್ಕೆ ಅಮ್ಮ ನಾನು ಹಾಗೆ ಮಾಡಿದರೆ ಆ ಥರ ಇರ್ತಿದ್ರ ಹಂಗಾರೆ? ಅದಕ್ಕೆ ಅಮ್ಮ ನೀ ಮೊನ್ನೆ ಒಂದಿನ ಹೇಳ್ತೀಯ, ಇಲ್ಲೇ ಕೆಲಸದಾರ ಅದಾರ, ಅಡಿಕೆ ಸುಲಿತಾ ಇದಾರೆ, ಕಾಪಿ ಕೊಡೋಕೆ ಬಂದೀನಿ. ಫೋನ್ ಎದುರಿಗಿಡೋದು ನಿಂಗೆ ಗೊತ್ತಲ್ಲ, ನೆಟ್ವರ್ಕ್ ಸಿಗಲ್ಲ ನಮ್ಮ ಮನೇಲಿ. ಫೋನ್ ಎದುರುಗಡೆ ಚಟ್ಟಿ ಮೇಲೆ ಇಟ್ಟಿದ್ದೆ ಕಣೆ. ವಿದ್ಯನ್ ಫೋನ್ ಬಂದಿದೆ, ನಂಗೆ ಕೇಳಲ್ಲ. ಇಲ್ಲಿ ಬಂದು ಕಾಪಿ ಕೊಡ್ತಾ ಇದ್ದೀನಿ, ಎದುರುಗಡೆ ಇಟ್ಟರೆ ಇಲ್ಲಿ ಕಾಪಿ ಕೊಟ್ಟರೆ ಕೇಳ್ತದೆ ಹೇಳ. ಒಳಗೆ ಹೋಗೋ ಅತ್ತೆಮ್ಮ ಹೇಳಿದ್ರಿ, ಯಾರ್ದು ಫೋನ್ ಬಂತು ಕಣೆ ನೋಡು ಅಂತ. ನಾನು ಕೆಲಸನಿತ್ತು, ಅದು ಕಾಪಿ ಸಂಜೆ ಕೊಟ್ಟನಾ, ಮತ್ತು ರಾತ್ರಿಗೆ ಅವತ್ತು ಹೆಂಗಸ್ರೊಂದಿಬ್ರು ಮುಪ್ಪಿಡ್ಸೋಕಿರೋ ಮುಗಿಸೇ ಹೋಗಿ ಅಂತ ಅಂದರೆ ಇವರು. ಹಂಗಾಗಿ ಅವ್ರು ನಮಗೊಂದು ಊಟ ಆಗ್ಬೇಕು ಅಂತ ಅಂದ್ರೆ, ಸರಿ ಹಂಗಾರೆ ಊಟ ಮುಗಿಸೇ ಹೋಗಿ ಅಂತ ಅಂದ್ರೆ, ಹಂಗಾಗಿ ಮತ್ತು ಅವ್ರಿಗೆ ಊಟಕ್ಕೆ ಸರಿ ಮಾಡೋಣ ಅಂತ ತರಕಾರಿ ಮತ್ತು ಬೇಳೆ ಬೇಯಕ್ಕೆ ಹಾಕಿಟ್ಟಿದ್ದೆ ಕಣೆ. ಸರಿ ಅಂತ ಅಡುಗೆ ಮನೆಗೆ ಹೋದೆ. ಅಷ್ಟೊತ್ತಿಗೆ ಅತ್ತೆಮ್ಮ ಅಂದರು, ಫೋನ್ ಬಂತು ನೋಡಿ ಲಕ್ಷ್ಮಿ ಯಾರ್ದು ಅಂತ. ನಾನು ಪುಟಕ್ಕೆ ಎಲ್ಲರೂ ಫೋನ್ ಮಾಡ್ತೇನೋ, ಮತ್ತು ಆಮೇಲೆ ಓದಕ್ಕೆ ಕೂರ್ತದೇನೋ, ಮತ್ತು ಆಗಲ್ಲೇನೋ ಅಂತ ಓಡೋಗಿ ನೋಡಿದೆ. ಓ ವಿದ್ಯಿಂದ, ಹಂಗಾರೆ ಆಮೇಲೆ ಮಾಡ್ತೀನಿ ಅಂತ ಬಂದೆ ಒಳಗೆ. ಬಂದು ಸಾರೆಲ್ಲ ಮಾಡಿ, ಅನ್ನ ಮಾಡಿ, ಕೆಲಸದವರಿಗೆಲ್ಲ ಊಟ ಹಾಕಿ ಸುಮಾರು ಎಷ್ಟು 8:30 9 ಗಂಟೆ ಆಯ್ತು. ಅವರೆಲ್ಲ ಹೋದರು, ನಮ್ಮದು ಎಲ್ಲ ಊಟ ಮುಗೀತು. ಈ ಗಂಡಸು ನೋಡು ಮಕ ಊದಿಸ್ಕೊಳ್ಳೋದು, ಕಿಯ 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 ಅನ್ನೋದು ಕಣೆ. ನಾ ಅದೇ ಅಂದೆ, ನೀವು ಹೆಂಗಸಾಗಿ ಹುಟ್ಟಬೇಕಿತ್ತು, ತಪ್ಪಿ ಗಂಡಸಾಗಿ ಹುಟ್ಟಿರ ಅಂದೆ. ಸಣ್ಣ ಬುದ್ಧಿದ ಮೊಟ್ಟೆ ಕೋಳಿ ಕಣೆ, ಕಯ್ಯ 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 ಅನ್ನೋದು. ನಾನು ನೋಡಿದೆ. ಆಮೇಲೆ ಕೇಳಿದೆ, ಎಂತ ಆತ್ಮಾರ, ಎಂತಕ್ಕೆ ಹಿಂಗೆ ಮಾಡ್ತಾ ಇದ್ದೀರಾ, ಎಂತ ಅಂತ ಹೇಳಿ ಬಾಯಿ ಮುಚ್ಕೊಂಡಿದ್ರೆ ನಂಗಂತೂ ಅರ್ಥ ಆಗಲ್ಲ. ನಾ ದೇವರಲ್ಲ, ಮನುಷ್ಯರು ನಾನು, ನೀವು ಬಾಯಿ ಬಿಟ್ಟು ಹೇಳಿದ್ರೆ ಮಾತ್ರ ಗೊತ್ತಾಗೋದು ಅಂದೆ. ಅದಕ್ಕೆ ಹೇಳ್ತಾರೆ, ನೀನು ವಿದ್ಯನ್ ಫೋನ್ ಆಗಿದ್ದಕ್ಕೆ ಫೋನ್ ಎತ್ತಲ, ಬೇರೆ ಅರ್ಧಾರಾಗಿದ್ರೆ ಗಂಟೆಗಟ್ಟಲೆ ಪುರಾಣ ಬಿಗೀತ ನಿಂತ್ಕೊಂಡಿರ್ತಿದ್ದೆ. ನೀನು ನನ್ನ ಬಳಗ ಅಂತ ಹಿಂಗೆ ಮಾಡ್ತೀಯ, ಎಷ್ಟು ಸಣ್ಣ ಬುದ್ಧಿ ನಿಂಗೆ ಅಂತಾರೆ ಕಣೆ. ಅಲ್ಲ ಎಂತ ಹೇಳೋದು ಹೇಳ. ನಾನು ಅದೇ ಅಂದೆ, ಅಲ್ಲ ಮರ್ರ ಕೆಲಸ ಇತ್ತಲ್ಲ, ಸಾರಾಗ್ಲ ಅಂದರೆ ಅದಕ್ಕೂ ಕೂಗ್ತೀರಾ. ನಿಮ್ಮ ಬಳಗ ನನ್ನ ಬಳಗ ಅಂತ ಅಲ್ಲ, ನನ್ನ ಮಗಳೆಲ್ಲರೂ ಫೋನ್ ಮಾಡಿದರೆ ಎಲ್ಲದೇ ಮಾತಾಡಿ ಇರ್ತಿದ್ದೆ, ಯಾಕಂದರೆ ಆಮೇಲೆ ಅದು ಫೋನಿಗೆ ಸಿಗಲ್ಲ ಅಂತ. ಅದಕ್ಕೆ ಮತ್ತಿನ್ನೇನು ಅಲ್ಲ ಮರ್ರ ಅಂದರು, ಕೈಯ ಅಂದ್ರೆ. ಆಮೇಲೆ ಅತ್ತೆಮ್ಮ ಹೆದರ್ಸಿದ್ರು, ನಿಂಗೆ ಎಂತ ತಲೆ ಕೆಟ್ಟದನ ಅಂತ. ಆಮೇಲೆ ಸುಮ್ಮನೆ ಆದರು. ಓ ಲಕ್ಷ್ಮಕ್ಕ, ಬೇಜಾರು ಮಾಡ್ಕೋಬೇಡಿ, ಹೋಗಲಿ ಬಿಡಿ. ಬೇಜಾರು ಆಗ್ತದ, ಹೌದು. ಇಂಥ ಸಣ್ಣ ಬುದ್ಧಿ ಹೊರಗಡೆಯವ್ರಿಗೆ ಹೇಳ್ಕೊಳಕ್ಕೂ ಆಗಲ್ಲ ಕಣ್ರಿ, ಮನಸ್ಸಿಗೂ ನೋವು. ಹೋಗಲಿ ಬಿಡಿ, ತಲೆ ಕೆಡ್ಸ್ಕೊಬೇಡಿ, ದೇವ್ರ ಅದಾನೆ. ಹೋನೆ ನನಗೂ ಸಾಕಾಗಿ ಹೋಗ್ಯದು, ಎಷ್ಟು ತಲೆಗೆ ಹಾಕೋಬಾರ್ದು ಅಂದರೂ ತಲೆ ಕೆಡ್ತದೆ. ನಮ್ಮನೆ ಹುಡುಗರಿಗೆ ಹೇಳೋಣ, ಪುಟ್ಟಕ್ಕೋಗಿ ಹೇಳೋಣ,
ಅದಿನ್ನು ಭಾರಿ ಸಣ್ಣದು ಅಂತ. ಸಣ್ಣದೇನಲ್ಲ, ಆದ್ರೂ ನಾ ಹೇಳಕ್ ಹೋಗಲ್ಲ. ಬೆಳ್ಳಿಗೆ ಹೇಳೋಣ, ಅದ್ರದ್ದು ತಲೆಯಲ್ಲಿ ಓಡೋದೇ ಯೋಚನೆಗಳು ಬೇರೆ ಕಣೆ. ಅದು ಎಂತೆಲ್ಲ ಹೇಳ್ತದೆ, ಅದು ಇನ್ನೂ ತಲೆ ಕೆಡ್ತದೆ ನಂಗೆ. ಹಾಗಾಗಿ ನಾ ಯಾರ ಹತ್ರ ಹೇಳಕ್ಕೆ ಹೋಗಲ್ಲ. ಸಾಯ್ಲತ್ಲಾಗ ನಾನು ಹಣೆ ಹದ್ದಂಗೆ ಆಗ್ತದೆ ಅಂತ ಸುಮ್ಬಿಡೋದು. ಅದೇನು ನನ್ನ ಬಳಗದವ್ರು ಅದು ಏನು ಮಾಡ್ಯಾರಂತ ನಂಗೆ ಗೊತ್ತಿಲ್ಲ ನೋಡು. ಕುಡಿಕೊಂಡ್ರೆ ಆಗಲ್ಲ ಕಣೆ. ಅಕ್ಕನೂ ಅಷ್ಟೇ, ಅಕ್ಕೇನೋ ಅದು ಮೊದಲಿಂದನೂ ಮಾತುಕತೆ ಕಮ್ಮಿ. ಭಾವನೂ ಅಷ್ಟೇ, ಅವಾಗ ಬತ್ತಿರ್ತಿದ್ರು. ಅವರು ಬರೋದು ಬಿಟ್ಟಾರ, ಅವರಿಗೂ ವಯಸ್ಸಾದ್ ಬಿಡೋ. ಇವರು ಹೋಗಲ್ಲ, ಅವ್ರು ಮಾತ್ರ ಬರ್ಬೇಕಂದ್ರೆ ಯಾರು ಬರ್ತಾರ, ಅವರು ಬರೋದು ಬಿಟ್ಟಾರೆ. ಅಕ್ಕನ ಮಕ್ಕಳೆಲ್ಲರೂ ಇವನು ಪ್ರಸನ್ನ ಎಲ್ಲ ಫೋನ್ ಮಾಡ್ತಿದ್ರು. ಅವು ಎಲ್ಲ ಈಗೆಲ್ಲ ಹೆಂಡತಿ ಮಕ್ಕಳಾಗಕ್ಕೆ ಹೋಗಿ ಅವು ಎಲ್ಲ ಬ್ಯುಸಿ ಆಗ್ಯಾವೆ. ನಾವು ಬ್ಯುಸಿ, ನಾವು ಫೋನ್ ಮಾಡಲ್ಲ, ಅವರು ಫೋನ್ ಮಾಡಲ್ಲ. ಇದೊಂದು ಪಾಪ ಸರ್ಸು ಫೋನ್ ಮಾಡ್ತದೆ, ಅದಕ್ಕೆ ಹೇಳೋದು. ಅದೇನು ಆರಾಮಲ್ಲಿ ಬೆಂಗಳೂರು ಪ್ಯಾಟೆಲ್ ಕೂತದೆ, ಅದಕ್ಕೆ ಕೆಲಸ ಇಲ್ಲ ಮಾಡ್ತದೆ ಅಂತ. ಹಂಗೆ ನಂಗೆ ಯಾರು ಸಂಬಂಧ ಅನ್ನೋದು ಬೇಡನೆ. ನಾನು ಮಾತ್ರ ಇವ್ರ ಬಳಗದ ಹತ್ರ ಎಲ್ಲರ ಹತ್ರ ಗಾನಾಗಿರ್ಬೇಕು. ಇವ್ರು ಮಾತ್ರ ನನ್ನ ಬಳಗದವ್ರ ಹತ್ರ ಮಾತು ಆಡಲ್ಲ. ಹೋಗ್ಲಿ ಬಿಡಿ ಲಕ್ಷ್ಮಕ್ಕ, ಬೇಜಾರಾಗಬೇಡಿ. ಎಂತ ಮಾಡೋಕ್ಕಾಗ್ತದೆ ಹೇಳಿ. ಹಿಂಗೆ ಅನ್ಕೋಬೇಕು, ಸುಮ್ಮನೆ ಆಗ್ಬೇಕು. ಅವನೇ ಎಲ್ಲ ಹಾಗೆ ಅನ್ಕೊಂಡು ಅಡ್ಜಸ್ಟ್ ಆಗಿ 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 ನಾನು ಮನಸ್ತಿಯಲ್ಲೇ ನನಗೂ ಬೇಜಾರು ಅನ್ನೋದಾಗ್ತದೆ. ನೀವು ವರುಣಣ್ಣ ಬರ್ತಾರಲ್ಲ, ಅವ್ರ ಹತ್ರನೇ ಹೇಳ್ರಿ, ಹಿಂಗೆ ಮಾಡ್ತಾರೆ ಮರೆ ನಿನ್ನ ಮಾವ, ಒಂಚೂರು ಬುದ್ಧಿ ಹೇಳೋ ಅಂತ ಹೇಳಿ. ಅವರಿಗೆಲ್ಲ ಅರ್ಥ ಆಗ್ತದೆ. ಈಗಿನ ಕಾಲದ ಹುಡುಗರ ತಿಳುವಳಿಕೆನೂ ಅದೆಯಾ ಹೇಳ್ತಾರೆ. ಅಯ್ಯೋ ಮರೇತಿ, ಅದೊಂದು ಕೆಲಸ ಮಾಡಿದ್ರೆ ನನ್ನೇನಿಲ್ಲ, ಆಮೇಲೆ ಮನೇನೇ ಬಿಡಿಸ್ತಾರೆ. ಬೇಡ ಮರೇತಿ, ಹೆಂಗೋ ಆಗಿದೆ, ಕಳಿತೀನಿ ಬಿಡು ಕಾಲ. ತಲೆ ಅಂತಾರೆ ಬೇಜಾರಾಗಿತ್ತ, ನೀನು ಕಂಡೆಲ್ಲ ಹೇಳ್ದೆ ಅಷ್ಟೇ. ಮತ್ತು ನೀನು ಮನೇಲಿ ಯಾರ ಹತ್ರ ಹೇಳಕ್ಕಿಲ್ಲಕ್ಕೆ ಹೋಗ್ಬೇಡ. ಮತ್ತು ಶಾರದಕ್ಕನ ಹತ್ರನೂ ಹೇಳಬೇಡ, ಮಹೇಶನ ಹತ್ರನೂ ಹೇಳಬೇಡ. ಇಲ್ಲಪ್ಪ, ನಾ ಯಾರ ಹತ್ರ ಹೇಳಲ್ಲ. ಸರಿ, ಹಂಗಾರೆ ನಾ ಹೊರಡ್ಲಾ? ತಡಿಯ, ಕುಡಿಯಕ್ಕೆ ಕೊಡ್ತೀನಿ, ಕುಡ್ಕೊಂಡು ಹೋಗ್ಬೋದು.